ರಾತ್ರಿ ಒಂದು 6 ಗಂಟೆ ಆಯ್ತಾನ ಮತ್ತು 8 ಗಂಟೆ ಆಯ್ತಾ ನೋಡ್ರಿ. ಆವಾಗ ನೋಡಪ್ಪ ಗಾಳಿ ಮಳೆ ದೊಡ್ಡದು ಬಂತಪ್ಪ. ಬಂದು ಏನು ಗುಡ್ಸಲ್ದಾಗ ಹಂಗೆ ಒಕ್ಕಂದಿವಿ ಎಲ್ಲರೂ. ಒಕ್ಕಂದ್ರೆ ನಮ್ಮ ಜೋಪಡಿ ಎಲ್ಲ ಬಿದ್ದೋಗ್ಬಿಡ್ತು. ಕಟ್ಗೆ ಬಿದ್ದೋದು, ಎಲ್ಲ ಬಿದ್ದೋದು, ಜೋಪಡಿ ಎಗಿರಿ ಹೋತು. ನಮ್ಮ ರಾತ್ರಿ ಮಳೆ ಅದು ನಾವು ಸಣ್ಣವರಿದ್ದಾಗ ಇವತ್ತಿನ ತನಕನೂ ಅಂಥ ಮಳೆ ನೋಡಿಲ್ಲ ಸರ್ ನಾವು. ಯಾಕಂತಂದರೆ ಕಣ್ಣಾಗ ಬಾಯಾಗ ಮಣ್ಣು, ಅಡುಗೆ ಮಾಡ್ಕೊಂಡಿದ್ರಲ್ಲಿ ಅನ್ನದಾಗ ಮಣ್ಣು. ರಾತ್ರಿ ಒಂದು 6 ಗಂಟೆ ಆಯ್ತಾನ ಮತ್ತು 8 ಗಂಟೆ ಆಯ್ತಾ ನೋಡ್ರಿ. ಆವಾಗ ನೋಡಪ್ಪ ಗಾಳಿ ಮಳೆ ದೊಡ್ಡದು ಬಂತಪ್ಪ. ಬಂದು ಏನು ಗುಡ್ಸಲ್ದಾಗ ಹಂಗೆ ಒಕ್ಕಂದಿವಿ ಎಲ್ಲರೂ. ಒಕ್ಕಂದ್ರೆ ನಮ್ಮ ಜೋಪಡಿ ಎಲ್ಲ ಬಿದ್ದೋಗ್ಬಿಡ್ತು. ಕಟ್ಗೆ ಬಿದ್ದೋದು, ಎಲ್ಲ ಬಿದ್ದೋದು, ಜೋಪಡಿ ಎಗಿರಿ ಹೋತು. ನಮ್ಮದಿಗೆ ಎಲ್ಲ ಹೋಯ್ತು. ಏನಿಲ್ಲ ಒಳಗಿದ್ದಿದ್ವಲ್ಲ ಸಾಮಾನು ತೊಯ್ತು ನೋಡಪ್ಪ. ಅಕ್ಕಿ ತೊಯ್ದೋದು ಏನಿಲ್ಲ. ಉಪವಾಸ ಇದೀವಿ ಸಾರು ನೋಡು. ನಮಗೇನಿಲ್ಲ. ನಮಗೆ ಎಲ್ಲಿ ನೋಡಿದ್ರೆ ಕಿತ್ತು ಅಂತಾರಣ್ಣ. ಎಲ್ಲಿವರೆಗೂ ನಾವು ಹೋಗ್ಬೇಕು? ನಮಗೊಂದು ಮನೆ ಕೊಟ್ಟರೆ ಮನೆ ಬೇಡ, ಜಾಗ ಒಂದು ಕೊಟ್ಟರೆ ಸಾಕು ನಮಗೆ. ಅಲ್ಲೇ ಜೋಪಡಿ ಹಾಕ್ಯಂದು ದೊಡ್ಡ ಅದನ್ನು ಹಾಕ್ಯಂದು ಇರ್ತೀವಿ ಸಾರು. ಅಷ್ಟೇ ನೋಡ್ರಿ, ನಮಗೆ ಏನು ಬೇಡ ಅಂತ ಹೇಳ್ತೀವಿ ನೋಡಿ ಸಾರು. ಇಂಥ ಮಳೆ ನೋಡಿದ್ರೆ ನೀವು ನೋಡಿಲ್ರಿ. ಆಗಿನ ಕಾಲದಾಗ ನೋಡಿದ್ವಿ, ಈಗಿನ ಕಾಲದಾಗ ನೋಡಿಲ್ಲ ಅಂತ ಮಳೆ. ಅಂತ ಮಳೆ ಭಾಳ ಇದು. ವಿಮಾನ ಹೆಂಗೆ ಬರ್ತೈತೋ ಬಸ್ ಅಂತ ಹಂಗೆ ಬರಕತ್ತೈತಿವಪ್ಪ. ವಿಮಾನ ಬರ್ತೈತೇನಂತ ನಾವು ಅನ್ಕೊಂಡಿವಿ. ವಿಮಾನ ಅಲ್ಲ, ಅದು ಮಳೆ ಗಾಳಿ. ಇಬ್ಬರು ಹಿಡ್ಕೊಂಡಿವಿ. ಹಿಂಗೆ ನಮ್ಮ ಯಜಮಾನ ನಾವು ಇಬ್ಬರು ಹಿಂಗೆ ಹಿಡ್ಕೊಂಡಿವಿ. ಅದು ಕಡೆಗೆ ನನ್ನ ತಲೆ ಮೇಲೆ ಬಿದ್ದಿದ್ದು ನಾವು ಹಿಂಗೆ ತೆಳಗೆ ಬಿದ್ದು ಓಡೇ ಹೋದಿವಿ. ಹಂಗೆ ಓದಿ ಎಲ್ಲ ತೊಯ್ದುಬಿಟ್ಟು ಮಗ ಹುಡುಗ ಸಣ್ಣ ಹುಡುಗರು ಕೂಡ ಅಂಜ್ಕೊಂಡ್ರೆ ಬಗಲಾಗ ಹಾಕ್ಯಂದು ಹೋಗ್ಬಿಟ್ಟು ತೊಯ್ದಿವಿ. ಎಲ್ಲ ಮಾಡಿದ್ವಿ ಸಾರು. ಯಾವತ್ತು ನೋಡಲಿಲ್ಲ ಅಂತ ಮಳೆ. ದೊಡ್ಡ ಮಳೆ ಬಂದೈತೆ ನೋಡಿ ಸಾರು. ರಾತ್ರಿ ಮಳೆ ಅದು ನಾವು ಸಣ್ಣವರಿದ್ದಾಗ ಇವತ್ತಿನ ತನಕನೂ ಅಂಥ ಮಳೆ ನೋಡಿಲ್ಲ ಸರ್ ನಾವು. ಯಾಕಂತಂದರೆ ಕಣ್ಣಾಗ ಬಾಯಾಗ ಮಣ್ಣು, ಅಡುಗೆ ಮಾಡ್ಕೊಂಡಿದ್ರಲ್ಲಿ ಅನ್ನದಾಗ ಮಣ್ಣು ಮತ್ತು ಹಕ್ಕಿ ಬೇಳೆ ಇತರ ಅರಸಿನ ಪುಡಿ ಅವೆಲ್ಲ ಅಡುಗೆ ಸಾಮಾನುಗಳಲ್ಲೂ ಕೂಡ ಚಿದ್ರ ಮಣ್ಣು ಪಾಲಾಗಿ ಹೋಗಿದ್ದೇವೆ. ಇವತ್ತು ಈ ಕಷ್ಟ ಇದೇ ಅನುಭವಿಸ್ತಾ ಇದ್ದರೆ ಕಳೆದ ವರ್ಷ ಇದೇ ಟೈಮ್ನಲ್ಲಿ ಮನೆಗಳು ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ನಿಗಮದಿಂದ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಅಂತ ಬಂತು. 33 ಕುಟುಂಬಗಳಿಗೆ ಬರ್ಕೊಂಡ್ರು, ಹೆಸರುಗಳೆಲ್ಲ ತಗೊಂಡ್ರು, ಆಗೋಯ್ತು. ಇವತ್ತಿನ ತನಕ ಮನೆಗಳು ಕೊಡೋದ್ರ ಬಗ್ಗೆ ಆಗಿರ್ಬೋದು, ಮನೆಗಳು ಕಟ್ಟಿ ಕೊಡ್ಬೇಕನ್ನೋದು ಜವಾಬ್ದಾರಿ ಕೂಡ ಇಲ್ಲ. ಎಷ್ಟು ಸಲ ಕೇಳಿದ್ರು ಕೂಡ ಸರ್ಕಾರ ಅಧಿಕಾರಿಗಳು ನಾವು ಅಂದ್ಕೊಂಡಷ್ಟು ಸುಲಭ ಇಲ್ರಿ ಮನೆಗಳು ಕೊಡೋದು. ನಾವು ಅಂದ್ಕೊಂಡಷ್ಟು ಕಡಿಮೆನದು. ಮನೆಗಳು ಸರ್ಕಾರ ಕೆಲಸ ನಡಿಬೇಕು, ಮಾಡ್ಬೇಕು ಅನ್ನೋದು ಆ ಹೊತ್ತಿನ ಪೂರ್ತಿಗೆ ತಡಾಯಿಸ್ಕೊಂಡು ಹೋಗ್ತಾರೆ. ಬಿಟ್ಟರೆ ನಮ್ಗೆ ಇವ್ರಿಗೆ ಏನಾದರೂ ಅನುಕೂಲ ಮಾಡಬೇಕು ಅನ್ನೋದು ಆ ಒಂದು ಮನಸ್ಸು ಯಾರಿಗಿಲ್ಲ ಸರ್ ಸರ್ಕಾರ ಅಧಿಕಾರಿಗಳಿಗೆ. ಸರ್ ನಮಗೆ ನಿನ್ನೆ ನೋಡಿದಂಥ ಪರಿಸ್ಥಿತಿ ನೋಡಿದ್ರೆ ಅಂತಂದರೆ ನಾವು ಒಂದು ಆಸೆ ಇತ್ತು, ಈ ದುನಿಯಾ ನಮಗೋಸ್ಕರ ಇದೆ, ಇದರಲ್ಲಿ ನಮಗೂ ಕೂಡ ಊಟ ಸಿಗುತ್ತೆ, ಮನೆ ಸಿಗುತ್ತೆ, ಇದರಲ್ಲಿ ನಾವು ಬದುಕಬೋದಂತ ಒಂದು ಆಸೆ ಇತ್ತು. ಒಂದು ಅಲೆಮಾರಿ ಜನಾಂಗದವ್ರಿಗೆ ಒಂದು ಏನೋ ನೆಲೆ ಸಿಗುತ್ತೆ, ಒಂದು ಅನ್ನ ಸಿಗುತ್ತೆ ಅನ್ನೋದನ್ನು ಆ ಆಸೆ ಇವತ್ತು ಈ ಸರ್ಕಾರ ನೋಡಿದ್ರೆ ಅಂತಂದರೆ ವಾಂತಿಗೆ ಬಂದುಬಿಡ್ತೈತಿ. ನಾನು ಈಗ ಎಷ್ಟು ದುಃಖದಿಂದ ಇದ್ದೀನಿ ಅಂತಂದರೆ, ನಾವು ಈ ಮತ್ತೆ ಪುನರ್ಜನ್ಮ ಆಗ್ಬೇಕಂತಂದ್ರೆ ಒಂದು ಮನುಷ್ಯ 7 ನರ ರೂಪದಲ್ಲಿ ಹುಡ್ತಾನೆ ಅಂತ ಹೇಳೈತಿ. ನಾವು ಮನುಷ್ಯರಾಗಿ ಹುಟ್ಟೋದು ಬೇಡ ಸರ್. ನೆಕ್ಸ್ಟು ಯಾವ್ದಾರ ಹಂದಿ ಹುಟ್ಟಾಗನೋ, ಕತ್ತೆ ಹುಟ್ಟಾಗನೋ, ನಾಯಿ ಹುಟ್ಟಾಗನೋ ಹುಟ್ರೆ ಸಾಕು. ಅದನ್ನು ಅದಕ್ಕೆ ವ್ಯಾಲ್ಯೂಷನ್ ಐತಿ. ನಮಗೆ ಮನುಷ್ಯರಿಗಾಗಿ ನಮ್ಮ ಅಲೆಮಾರಿ ಜನಾಂಗದವ್ರಿಗೆ ವ್ಯಾಲ್ಯೂಷನ್ ಇಲ್ಲ. ತಡೆಯೋ ಪೂರ್ತಿ ಹಾರೋಗಿತ್ತ ಅಣ್ಣ? ಏನಿಲ್ಲ, ಮುಗೀತೆಲ್ಲ. ಮತ್ತೆ ಬೆಳಗ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸುಮಾರು 500 ಕಿಲೋಮೀಟರ್ ಜಿಪಿಎಸ್ ಮನೆದಂದ್ರೆ 33 ಲಕ್ಷ ತಾವುಗಳು ಸುದ್ದಿ ಮಾಡಿದ್ರೆ ಹೋದ ವರ್ಷ ಎಲ್ಲ ಬಂತಲ್ಲ ಸರ್, ದುಡ್ಡೆಲ್ಲ ಬಂತು. ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಥರ ನಾವು ಕಟ್ಟೋದು ಬನ್ನಿ. ಅದನ್ನ ಇವತ್ತು ನಗರಸಭೆಗೆ ಡೌನ್ಲೋಡ್ ಆಯ್ತು.
పొద్దున వచ్చి అన్ని ఫోటోలు పంపించండి ఎవరు తీసుకున్నారు బయట పడినట్టు అన్ని ನೋಡವಿ ಈ ಕಡೆ ನೋಡು. ಪೂರ್ತಿ ಹಾರೋಗಿತ್ತ ಅಣ್ಣ? ಏನಿಲ್ಲ, ಮುಗೀತೆಲ್ಲ. ಮತ್ತೆ ಬೆಳಗ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ತಡೆಯೋ ತಡೆಯೋ